ಆದಷ್ಟು ಜನರಿಗೆ ಚಿಂತನೆಯ ವೈಚಾರಿಕತೆಯ ಅಗತ್ಯ ಕಾಣ್ತಾ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದ್ದರಿಂದಾಗಿ ನಾನು ಇದು ಬೆಂಕಿಯ ಮಳೆಯಾದ್ದರಿಂದ ನಾನು ಬೆಂಕಿಯಂಥ ಮಾತುಗಳನ್ನೇ ಆಡಬೇಕಾಗಿತ್ತು, ಆಡುವವನಿದ್ದೆ. ಆದರೆ ಇದು ಚಿಂತನೆಗೆ ಒತ್ತಲ್ವಾದ್ದರಿಂದ ನಾನು ಅದನ್ನು ನಿಲ್ಲಿಸಿ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾನು ಬರೆದಿರುವಂಥ ಒಂದು ಪದ್ಯನ ಓದಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೊತೆಗೆ ಎರಡೆರಡು ಮಾತು ಪುಟ್ಟಯ್ಯನವ್ರ ಬಗ್ಗೆ ನಾನು ಹೇಳಲೇಬೇಕು. ಅವರು ಬಹಳ ಕಾಲದಿಂದನೂ ಕೂಡ ಹೋರಾಟದ ಹಾಡುಗಳ ಜೊತೆ ಬೆಳೆದು ಬಂದವರು. ಅವರ ಅನುಭವ ಜಗತ್ತು ಹೋರಾಟದ ಹಾಡುಗಳ ಜೊತೆಗೇನೆ ಅವರ DNA ಕೂಡ ಆಗ್ಬಿಟ್ಟಿದೆ. ಇದುವರೆಗೂ ಕೂಡ ಅವರು ಸಾಕಷ್ಟು ಲೇಖನಗಳನ್ನು ಕೂಡ ಕುರಿತಾಗಿ ಅವರು ಬರೆದಿದ್ದಾರೆ. ಇದಕ್ಕೂ ಕೂಡ ತುಂಬ ದೀರ್ಘವಾದಂಥ ಒಂದು ಮುನ್ನುಡಿಯನ್ನು ಅವರು ಬರೆದಿದ್ದಾರೆ. ಸಂತೋಷ. ಬಹಳ ಪ್ರಬುದ್ಧವಾಗಿದೆ, ವೈಚಾರಿಕವಾಗಿದೆ. ಆ ಕಾರಣಕ್ಕಾಗಿ ಅವರ ಮುನ್ನುಡಿಯ ಕುರಿತು ನಾನು ಕೆಲವು ಮಾತುಗಳನ್ನು ಆಡಲೇಬೇಕು ಅಂದ್ಕೊಂಡಿದ್ದೀನಿ.